ಆಸರೆ ಟಿವಿ ವೀಕ್ಷಕರೇ, ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಕಳೆದ ಅನೇಕ ತಿಂಗಳುಗಳಿಂದ ನಾವು ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮವನ್ನು ನಾವು ಧ್ಯಾನಿಸುತ್ತಾ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳುವಂತೆ ನಾವು ಅನೇಕ ವಿಷಯಗಳು ನಮಗೆ ಗೊತ್ತಿಲ್ಲದಿರುವಂಥ ಅನೇಕ ವಿಷಯಗಳು, ಅನೇಕ ಮರ್ಮಗಳು ಸತ್ಯವೇದದ ಆಧಾರದ ಮೇರೆಗೆ ನಾವು ತಿಳಿದುಕೊಂಡು ಬಂದಿದ್ದೇವೆ. ಅದಕ್ಕೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಮಾತ್ರವಲ್ಲ, ಇವತ್ತು ಸಹ ನಾವು ಒಂದು ವಿಶೇಷವಾದಂತಹ ಮಹಿಳೆ, ಕನ್ಯೆಯ ಕುರಿತು ನಾವು ಮಾತನಾಡಲಿಕ್ಕಿದ್ದೇವೆ. ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಒಂದು ವಿಶೇಷ ಸ್ವಭಾವಗಳನ್ನು ಇಟ್ಟಿರ್ತಾನೆ. ಆ ವಿಶೇಷವಾದಂಥ ಸ್ವಭಾವ ಏನಾಗಿದೆ, ಯಾವ ರೀತಿಯಲ್ಲಿ ಆಗಿದೆ, ಆ ಸ್ವಭಾವ ನನ್ನ ಜೀವಿತದಲ್ಲಿ ಇರಬೇಕಾ, ಆ ಸ್ವಭಾವ ನನ್ನ ಜೀವಿತದಲ್ಲಿ ಇದೆಯಾ ಇಲ್ವಾ ಎಂಬ ರೀತಿಯಲ್ಲಿ ಪರೀಕ್ಷಿಸಿ, ಆ ಸ್ವಭಾವ ಇಲ್ಲದೆ ಹೋದರೆ ನಾವು ಆ ಸ್ವಭಾವಗಳನ್ನು ಪಡೆದುಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ಒಂದು ಜ್ಞಾನವಂತ ಮಹಿಳೆಯಾಗಿ, ಒಂದು ಜ್ಞಾನವಂತ ಕನ್ಯೆಯಾಗಿ, ಒಂದು ಜ್ಞಾನವಂತ ಸಹೋದರಿಯಾಗಿ ನಾವು ಇರುವಂತೆ ಕರ್ತನು ನಮಗೆ ಸಹಾಯ ಮಾಡಲಿ. ಬನ್ನಿರಿ, ಇವತ್ತು ನಮ್ಮ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಿಸ್ಟರ್ ಬೀನಾ ಅವರಿದ್ದಾರೆ. ನಾವು ಅವರನ್ನು ಈ ಸಮಯದಲ್ಲಿ ಆಸರೆ ಟಿವಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅವರನ್ನು ಸ್ವಾಗತಿಸುವ. ಸಿಸ್ಟರ್, ನಿಮಗೆ ನಾವು ಸ್ವಾಗತವನ್ನು ಬಯಸುತ್ತೇವೆ. ಕಳೆದ ಅನೇಕ ಒಂದು ಕಾರ್ಯಕ್ರಮ ಅಂದರೆ ಸಂಚಿಕೆಯಿಂದ ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮದಲ್ಲಿ ನೀವು ಬಂದು ನಿಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ನಾವು ಕೇಳಿಕೊಂಡಾಗ ಬಂದು ನೀವು ಇಲ್ಲಿ ನಮ್ಮ ಜೊತೆಯಲ್ಲಿ ಇದ್ದು ಅನೇಕ ವಿಷಯಗಳನ್ನು ನೀವು ಮಾತನಾಡಿ ನೀವು ತಿಳಿದುಕೊಂಡಿರುವಂಥ ಅನೇಕ ಸಂಗತಿಗಳನ್ನು ನೀವು ನಮಗೆ ತಿಳಿಯಪಡಿಸ್ತಾ ಇದ್ದೀರಾ. ಅದಕ್ಕೋಸ್ಕರವಾಗಿ ದೇವರು ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಿಮ್ಮನ್ನು, ನಿಮ್ಮ ಸೇವೆಯನ್ನು ಆಶೀರ್ವದಿಸಲಿ, ಬಲಪಡಿಸಲಿ, ಇನ್ನೂ ವಿಶಾಲತೆಗೆ ದೇವರು ನಡೆಸಲಿ, ಪರಲೋಕದ ಜ್ಞಾನದಿಂದ ನಿಮ್ಮನ್ನು ತುಂಬಿಸಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಇವತ್ತು ಸಿಸ್ಟರ್, ನಾನು ನಿಮ್ಮಲ್ಲಿ ಕೇಳುವುದೇನೆಂದರೆ, ಯಾವ ಒಂದು ಸ್ತ್ರೀ, ಯಾವ ಒಂದು ಮಹಿಳೆ, ಯಾವ ಒಂದು ಕನ್ಯೆಯನ್ನು ನೀವು ನಮಗೆ ಕರೆದುಕೊಂಡು ಬಂದಿದ್ದೀರಾ, ಅವರು ಯಾರಾಗಿರ್ಬೋದು ಅಂತೇಳಿ ನಾವು ಸಹ ಕುತೂಹಲದಿಂದ ಎದುರು ನೋಡ್ತಾ ಇದ್ದೇವೆ. ಸಿಸ್ಟರ್, ನೀವು ಏನನ್ನು ಹೇಳಲಿಕ್ಕೆ ಬಯಸ್ತೀರಾ, ಯಾವ ರೀತಿಯಲ್ಲಿ ಯಾವ ವಿಷಯವನ್ನು ಹೇಳಲಿಕ್ಕೆ ನೀವು ಬಯಸ್ತೀರಾ? ನಾನು ಇವತ್ತು ಕೂಡ ಮಾತನಾಡಲಿಕ್ಕೆ ಬಯಸುವಂಥ ವಿಷಯ ರೆಬೆಕ್ಕಳ ವಿಷಯ. ರೆಬೆಕ್ಕಳು ಯಾರೆಂಬುದಾಗಿ ನೋಡೋದಾದರೆ, ಅಬ್ರಹಾಮನ ಸೊಸೆ, ಹೌದು, ಸಾರಳ ಸೊಸೆ ಎಂಬುದಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದಿಕಾಂಡ 24ನೇ ಅಧ್ಯಾಯದಲ್ಲಿ ರೆಬೆಕ್ಕಳ ಬಗ್ಗೆ ಬರೆದದುಂಟು. ರೆಬೆಕ್ಕಳ ಎಂಬ ಹೆಸರಿನ ಅರ್ಥ ಏನೆಂಬುದಾಗಿ ನೋಡಿದರೆ, ದಾಸತ್ವದಿಂದ ಹೊರಗೆ ಬಂದವಳು ಎಂಬಂಥ ಒಂದು ಅರ್ಥ ರೆಬೆಕ್ಕ ಎಂಬ ಹೆಸರಿನ ಅರ್ಥ ಎಂಬುದಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ನಾವು ನೋಡ್ತೇವೆ, ರೆಬೆಕ್ಕಳು ಸಭೆಗೆ ಕೂಡ ಒಂದು ಹೋಲಿಕೆ ಆಗಿದೆ ಎಂಬುದಾಗಿ ನಮಗೆ ಸತ್ಯವೇದವನ್ನು ಕಲಿಯುವಾಗ ತಿಳಿದುಕೊಳ್ಳಬಹುದು. ಯಾವ ರೀತಿಯಾಗಿ ಒಬ್ಬ ಕನ್ನಿಕೆಯಾಗಿ ಆಕೆ ಇದ್ದು ತನಗೋಸ್ಕರ ಸಿದ್ಧಪಡಿಸಿದಂಥ ಆ ಒಂದು ಮದುಮಗನಿಗೋಸ್ಕರ, ಮದಲಿಂಗನಿಗೋಸ್ಕರ ಆಕೆ ಯಾವ ರೀತಿಯಲ್ಲಿ ಹೊರಟು ಬರ್ತಾ ಇದ್ದಾಳೆ ಅನ್ನುವಂಥ ಒಂದು ಒಳ್ಳೆಯ ಒಂದು ಚಿತ್ರೀಕರಣವನ್ನು ನಮಗೆ ಸತ್ಯವೇದದಲ್ಲಿ ಆದಿಕಾಂಡ 24ನೇ ಅಧ್ಯಾಯದಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆಕೆ ನೋಡೋದಾದರೆ ನಂಬಿಗಸ್ತಳಾದಂಥ, ಆಕೆ ದೇವರ ಭಯಭಕ್ತಿಯಲ್ಲಿ ಇದ್ದಂಥ ಒಬ್ಬ ಕನ್ನಿಕೆಯಾಗಿದ್ದಳು ಎಂಬುದಾಗಿ ನಮಗೆ ಸತ್ಯವೇದದಿಂದ ತಿಳಿದುಕೊಳ್ಳಬಹುದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಸಹೋದರಿಯ ಬಗ್ಗೆ, ರೆಬೆಕ್ಕಳ ಬಗ್ಗೆ. ಆದಿಕಾಂಡ 24ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅವನು ಹೀಗೆ ಅಂದುಕೊಳ್ಳುತ್ತಿರುವಾಗಲೇ ಅಬ್ರಹಾಮನ ತಮ್ಮನಾದ ನಾಹೋರನ ಹೆಂಡತಿಯಾಗಿರುವ ಮಿಲ್ಕಳ ಮಗನಾದ ಬೆತುವೇಲನಿಗೆ ಹುಟ್ಟಿದ ರೆಬೆಕ್ಕಳು ಹೆಗಲಿನ ಮೇಲೆ ಕೊಡವನ್ನಿಟ್ಟುಕೊಂಡು ಊರ ಹೊರಗೆ ಬರುವುದನ್ನು ಕಂಡನು. ಇಲ್ಲಿ ಅಬ್ರಹಾಮನು ತನ್ನ ಸೇವಕನಿಗೆ ನೀನು ನನಗೆ ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಂಡು ಬಾ ಎಂಬುದಾಗಿ ತನ್ನ ಊರಿಗೆ ಆತನನ್ನು ಕಳಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಸೇವಕನು ಬರುವಾಗ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನನಗೆ ಯಾರು ನಾನು ಹೇಳುವ ಹಾಗೆ ಯಾವ ಸಹೋದರಿ ಅಥವಾ ಯಾವ ಸ್ತ್ರೀ ಮಾಡ್ತಾಳೋ ಅವಳೇ ನನ್ನ ಯಜಮಾನನಿಗೆ ಹೆಂಡತಿಯಾಗಬೇಕು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಈ ಅಬ್ರಹಾಮನ ದಾಸನು ಯಾವ ರೀತಿಯಲ್ಲಿ ಪ್ರಾರ್ಥಿಸಿದನೋ ಅದೇ ಪ್ರಕಾರವಾಗಿ ಮಾಡುತ್ತಾ ಇದ್ದಾಳೆ ಇಲ್ಲಿ ರೆಬೆಕ್ಕಳು ಎಂಬುದಾಗಿ ನಮಗೆ ಅಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾಯಿದೆ. ನಾವಿಲ್ಲಿ ನೋಡ್ತೇವೆ, ಇದೊಂದು ದೇವರ ಚಿತ್ತದ ಪ್ರಕಾರವಾಗಿರುವಂಥ ಒಂದು ಆರಿಸುವಿಕೆಯಾಗಿತ್ತು ಇಸಹಾಕನಿಗೋಸ್ಕರ ರೆಬೆಕ್ಕಳು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ನಾವು ರೆಬೆಕ್ಕಳ ಬಗ್ಗೆ ನಾವು ಕಲಿಯುವುದಾದರೆ, ರೆಬೆಕ್ಕಳು ದುಡಿಯುವ ಸ್ವಭಾವ ಇರುವಂಥ ಒಬ್ಬ ಸಹೋದರಿಯಾಗಿದ್ದಳು ಎಂಬುದಾಗಿ ನಮಗೆ 18ನೇ ವಾಕ್ಯದಲ್ಲಿ ನಾವು ಓದುವಾಗ ಅಲ್ಲಿ ನೋಡಬಹುದಾಗಿದೆ.
ಇಲ್ಲಿ ನಾವು ನೋಡ್ತೇವೆ 18ನೇ ವಾಕ್ಯದಲ್ಲಿ, ಆಕೆ ಕುಡಿಯಪ್ಪ ಎಂದು ಹೇಳಿ ತಕ್ಷಣವೇ ಕೊಡವನ್ನು ತನ್ನ ಕೈಯ ಮೇಲೆ ಇಳಿಸಿ ಕುಡಿಯ ಕೊಟ್ಟಳು. ನೀರು ಕುಡಿಸಿದ ಮೇಲೆ, ನಾನು ನಿನ್ನ ಒಂಟೆಗೂ ಬೇಕಾದಷ್ಟು ನೀರು ತಂದು ಕೊಡುತ್ತೇನೆ ಎಂದು ಹೇಳಿ ಕೊಡದಲ್ಲಿದ್ದ ನೀರನ್ನು ದೋಣಿಯೊಳಗೆ ಹೊಯ್ದು ತಿರುಗಿ ತರುವುದಕ್ಕೆ ಬಾವಿಗೆ ತ್ವರೆಯಾಗಿ ಹೋದಳು. ಇಲ್ಲಿ ನಾವು ನೋಡ್ತೇವೆ ರೆಬೆಕ್ಕಳಲ್ಲಿ ಇದ್ದಂಥ ಒಂದು ಸ್ವಭಾವ, ದುಡಿಮೆಯ ಒಂದು ಸ್ವಭಾವ. ಹೌದು. ಆಕೆ ತನ್ನ ಕೈಯಲ್ಲಿ ಆಗುವಷ್ಟು ಆಕೆ ದುಡಿಯುತ್ತಾ ಇದ್ದಾಳೆ. ಮಾತ್ರವಲ್ಲ, ಅಲ್ಲಿ ಈ ಅಬ್ರಹಾಮನ ಸೇವಕನನ್ನು ಅವಳಿಗೆ ಪರಿಚಯ ಇಲ್ಲ. ಇದು ಯಾರು ಬಂದಿದ್ದಾರೆ, ಎಲ್ಲಿಂದನೋ ಬಂದಿದ್ದಾರೆ, ಅವರು ನನ್ನ ಹತ್ರ ನೀರು ಕೇಳ್ತಾ ಇದ್ದಾರೆ, ನನ್ನ ಒಂಟೆಗೂ ನೀರು ಕುಡಿಸುತ್ತಾ, ಇದು ಯಾರಿರಬಹುದು ಇವರು ಎಂಬುದಾಗಿ ಅವಳ ಮನಸ್ಸಿನಲ್ಲಿ ಚಿಂತಿಸದೆ, ಇದು ಯಾರೋ ಅನ್ಯರು ಎಂಬುದಾಗಿ ಕೂಡ ಅವಳ ಒಳಗೆ ಬರದೆ ಅವಳಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡುವುದನ್ನು ನಮಗೆ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಅವಳಲ್ಲಿದ್ದಂಥ ಒಂದು ಒಳ್ಳೆಯ ಗುಣ, ಅವಳು ಆ ಒಂದು ದುಡಿಮೆಯ ಸ್ವಭಾವನಲ್ಲಿ ಕೆಲಸ ಆಲಸ್ಯ ಇರಲಿಲ್ಲ, ಆಲಸ್ಯತನ ಇರಲಿಲ್ಲ. ಯಾವಾಗಲೂ ದುಡಿಯುವುದಕ್ಕೆ ಸಿದ್ಧಳಾಗಿದ್ದಳು. ಕೆಲಸ ಮಾಡಲಿಕ್ಕೆ ಯಾವಾಗಲೂ ಆಸಕ್ತಿಯಿಂದ ಅವಳು ಇದ್ದದನ್ನು ನಮಗೆ ಇಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. 24ನೇ ಅಧ್ಯಾಯ 18-19ನೇ ವಾಕ್ಯದಲ್ಲಿ ನಾವು ಅದನ್ನು ನೋಡ್ತಾ ಇದ್ದೇವೆ. ಅಂದರೆ ಅಬ್ರಹಾಮನ ದಾಸನು ಅಬ್ರಹಾಮನಿಂದ ಅದು ಮಾತಾಡಿ ಅವನು ಹೇಳ್ತಾನೆ, ಯಜಮಾನನೇ ನಾನೀಗ ಹೋಗ್ತಾ ಇದ್ದೇನೆ, ಈ ಊರಿಗೆ ಹೋಗ್ತಾ ಇದ್ದೇನೆ, ನಾನು ಹೋಗಿ ನಾನು ಅಲ್ಲಿ ಆ ಹುಡುಗಿ ಹತ್ರ ಮಾತಾಡಬೇಕಾದ್ರೆ ಅವಳು ನನ್ನ ಜೊತೆಲಿ ಬರಲಿಕ್ಕೆ ಮನಸ್ಸಿಲ್ಲದೆ ಹೋದರೆ ನಾನು ಏನು ಮಾಡಲಿ ಅಂತೇಳಿ. ಆಗ ಅಬ್ರಹಾಮನ ಹೇಳ್ತಾನೆ, ಇಲ್ಲ, ನೀನು ಹೋದಾಗ ನಿನಗೆ ದೇವರು ದಯೆ ತೋರಿಸ್ತಾನೆ. ಆಗ ಸಹ ಪುನಃ ಹೇಳ್ತಾನೆ ಅವನು, ಹಾಗಾದರೆ ಅವಳು ನನ್ನ ಜೊತೆಲಿ ಬರಲಿಕ್ಕೆ ಮನಸ್ಸಿಲ್ಲದೆ ಹೋದರೆ ನಾನು ಏನು ಮಾಡಲಿ? ಆಗ ಅವನು ಹೇಳ್ತಾನೆ, ಅದಕ್ಕೆ ನಾನೇ ಹೊಣೆ, ನನ್ನ ತೊಡೆ ಕೆಳಗಡೆ ನೀನು ಪ್ರಮಾಣ ಮಾಡು ಅಂತೇಳಿ. ಅಲ್ಲಿ ಪ್ರಮಾಣ ಮಾಡಿ ಅವನು ಅಲ್ಲಿಂದ ಹೊರಟು ಬರ್ತಾನೆ. ಹೊರಟು ಬರಬೇಕಾದ್ರೆ ಆ ಒಂದು ಸೇವಕನಲ್ಲಿ ಈಸಾಕನು ಯಾರು, ಈಸಾಕನಿಗೆ ಎಂತಹ ಹುಡುಗಿ ಬೇಕು, ಯಾವ ಕನ್ಯೆ ಬೇಕು, ಯಾವ ರೀತಿಯಲ್ಲಿ ಇದ್ದರೆ ನನ್ನ ಯಜಮಾನ ಆಶೀರ್ವದಿಸಲ್ಪಡ್ತಾರೆ ಅಂತೇಳಿ ಈ ಒಂದು ದಾಸ ಅಂದರೆ ಈ ಒಂದು ಸೇವಕ ಆತನ್ನು ಚಿತ್ರೀಕರಿಸ್ತಾ ಇದ್ದಾನೆ. ಎಂತ ಹೇಳಿದರೆ ಅವನು ಹೇಳ್ತಾನೆ, ಅಯ್ಯೋ ನಾನೀಗ ಬರ್ತಾ ಇದ್ದೀನಿ. ಅವನಿಗೆ ಗೊತ್ತುಂಟು ದೇವರು ಒಂದು ಮಾರ್ಗವನ್ನು ತೆರೆದ್ರೆ ಅದರಿಂದ ಯಾರು ಸಹ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ಸೇವಕನಿಗೆ ಗೊತ್ತಿತ್ತು. ಅವನಲ್ಲಿ ಹೇಳ್ತಾನೆ ನೋಡಿ, ನನ್ನ 24:12 ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನೇ, ಇವತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಹಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತೇನೆ. ಮತ್ತು ಅವನ ಹೃದಯದಲ್ಲಿರುವಂಥ ಒಂದು ಆಸೆ ದೇವರಲ್ಲಿ ಹೇಳ್ತಾ ಇದ್ದಾನೆ, ದೇವರೇ ನಾನೀಗ ಇಲ್ಲಿ ಕೂತ್ಕೊಂಡಿದ್ದೇನೆ, ಈಗ ಒಂದು ಯಾರಾದರೂ ಬರ್ತಾರೆ ಅಂದರೆ ತುಂಬ ಜನ ಅಲ್ಲಿ ಬರ್ತಾರೆ. ಹೌದು, ಅಲ್ಲಿ ಬಾವಿಗೆ ಬಂದು ನೀರು ಸೇದಲಿಕ್ಕೆ, ನೀರು ತಗೊಂಡು ಹೋಗ್ಲಿಕ್ಕೆ ತುಂಬ ಯೌವನಸ್ಥರಿದ್ದಾರೆ, ಕನ್ಯೆಯರಿದ್ದಾರೆ, ಮದುವೆ ಆದವರಿದ್ದಾರೆ, ಅನೇಕರಿದ್ದಾರೆ. ಆದರೆ ಅವನೊಂದನ್ನೇ ಚಿತ್ರೀಕರಿಸ್ತಾನೆ, ಏನಂತ ಹೇಳಿದರೆ, ಈಗ ಈ ಬಾವಿಗೆ ನೀರು ಸೇದೋದಕ್ಕೆ ಬರುವವರು ನಾನು ಮೊದಲು ಕೇಳ್ತೇನೆ, ನನಗೆ ಒಂಚೂರು ನೀರು ಕೊಡಮ್ಮ ಅಂತೇಳಿ. ಅವಳು ಏನು ಹೇಳದೆ, ಅವನಲ್ಲಿ ಹೇಳ್ತಾನೆ, ಏನೂ ಹೇಳದೆ ನೀನು ಸಹ ಕೊಡಿ, ನಿನ್ನ ಒಂಟೆಗಳಿಗೂ ಸಹ ನಾನು ಕೊಡ್ತೇನೆ ಅಂತೇಳಿ ನಾನು ಕೇಳದೆ. ಹೌದು, ಅದೊಂದು ಇದು ಸೂಚನೆ. ಅಂದರೆ ಅವನು ಒಂದು ಇದನ್ನು ಕೇಳ್ತಾನೆ ದೇವ್ರ ಹತ್ರ, ದೇವ್ರ ಗುರುತು. ನಾನು ಕೇಳಿದೇನೆ, ಅವಳೇ ಹೇಳಬೇಕು ಏನಂತೇಳಿ. ಆಯಿತು, ನೀನು ಕೊಡಿ, ನಿನ್ನ ಒಂಟೆಗಳನ್ನು ಸಹ ಕುಡಿಲಿಕ್ಕೆ ನಾನು ತೆಗೆದುಕೊಂಡು ಬಂದು ಹಾಕ್ತೇನೆ ಅಂತೇಳಿ. ಯಾರು ಮಾಡ್ತಾರೆ? ಒಂದು ಯೌವನಸ್ಥೆ ಕನ್ಯೆ, ಅವಳು ಸೇದಿ ಆ್ಯಕ್ಚುಲಿ ಅವರ ಮನೆಗೆ ಸಹ ಅವಳು ತಗೊಂಡು ಹೋಗ್ಬೇಕು. ಅವಳಿಗೆ ಸಹ ಒಂಟೆ, ದನ, ಕುರಿಗಳು ಎಲ್ಲ ಇತ್ತು. ಆದರೆ ಇಲ್ಲಿ ಅವನ ಆ ಸೇವಕನಿಗೆ ಕೊಡ್ತಾಳೆ, ಮತ್ತು ಸೇವಕನ ಜೊತೆಯಲ್ಲಿ ಬಂದಂಥ ಒಂಟೆಗಳಿಗೆ ಎಲ್ಲದಕ್ಕೆ ಸಹ ಅಲ್ಲಿ ಕೊಡ್ತಾನೆ. ಹಾಗಾದರೆ ದೇವರ ದಯೆ. ಹೌದು, ರೆಬೆಕ್ಕಳ ಜೀವಿತದಲ್ಲಿ ದೇವರು ಮೊದಲೇ ನೇಮಿಸಿಟ್ಟಿದ. ದೇವರು ನೋಡ್ತಾನೆ, ನಮ್ಮ ಹೃದಯಗಳನ್ನೆಲ್ಲ ದೇವರು ನೋಡ್ತಾನಲ್ಲ. ನಾವು ಮಾಡ್ತೇವಾ ಮಾಡಲ್ವಾ? ನಾವು ಚಿಕ್ಕ ಕಾರ್ಯದಲ್ಲಿ ನಂಬಿಗಸ್ತರಾಗಿದ್ರೆ ದೇವರು ದೊಡ್ಡ ಕಾರ್ಯಗಳನ್ನು ನಮಗೆ ನೇಮಿಸಿ ಕೊಡ್ತಾನೆ. ನಾವು ಚಿಕ್ಕದಲ್ಲಿ ಆಲಸ್ಯತೆಯನ್ನು ತೋರಿಸಿದ್ರೆ, ಅಯ್ಯೋ ಈಗ ಗುಡಿಸ್ಬೇಕಾ, ಈಗ ಕ್ಲೀನ್ ಮಾಡಬೇಕಾ, ಈಗ ಚಾಪೆ ತೆಗಿಬೇಕಾ, ಈಗ ನೀರು ಸೇದ್ಕೊಂಡು ಬರಲಿಕ್ಕೆ ಹೋಗ್ಬೇಕಾ, ನಾವು ಆಲಸ್ಯತನ ತೋರಿಸಿದ್ರೆ ನಾವು ಸಹ ಆಶೀರ್ವಾದವನ್ನು ಆಲಸ್ಯದಿಂದ ಅಂದರೆ ತಡೆ ಆಗ್ತದೆ. ನಾವು ಚುರುಕಾಗಿ ಇದ್ದರೆ, ಅದೇ ಜ್ಞಾನೋಕ್ತಿಯಲ್ಲಿ ಅನೇಕ ವಾಕ್ಯ ಇದೆ, ಸ್ತ್ರೀಯರ ಕುರಿತು, ಕನ್ಯೆಯರ ಕುರಿತು ಅನೇಕ ವಾಕ್ಯ ಇದೆ. ಚುರುಕುಗೈ ಯಾವಾಗಲೂ ಆಶೀರ್ವಾದವಾಗಿರ್ತದೆ.
ಆಲಸ್ಯಗಾರನು ಅಯ್ಯೋ ಇವಾಗ ಮಾಡೋದಾ ಅಂತೇಳಿ ಅವನು ಎಂತ ಹಾಗೆಯೇ ಅವನ ಮನಸ್ಸನ್ನು ಇಟ್ಕೊಂಡು ಇವಾಗ ಮಾಡಬೇಕಾ ಅಂತ ಹೇಳಿ ಅವನು ಕಡೆಯವನೇ ಆಗ್ತಾನೆ. ಅದಕ್ಕೆ ಇವನು ಅಬ್ರಾಹ್ಮನ ಸೇವಕ ಒಂದನ್ನು ಅಲ್ಲಿ ಹೇಳ್ತಾನೆ ಅಂತ ಹೇಳಿದರೆ, ದೇವರೇ ನಾನೀಗ ಹೋಗ್ತಾ ಇದ್ದೀನಿ, ನನಗೆ ಗೊತ್ತುಂಟು ನನ್ನ ಯಜಮಾನನಾದಂಥ ಅಬ್ರಾಹ್ಮನ ದೇವರು ನೀನು ತೋರಿಸುವುದಾದರೆ ಮಾರ್ಗ ಸರಿಯಾದಂಥ ಮಾರ್ಗ ಆಗಿರ್ತದೆ, ನೀ ಕರ್ಕೊಂಡು ಹೋಗುವಂಥ ಮಾರ್ಗ ಸರಿಯಾಗಿಯೇ ಇರ್ತದೆ ಅಂಥೇಳಿ ಅವನು ಸರಿಯಾದಂಥ ಮಾರ್ಗದಲ್ಲಿ ಅವನು ಬಂದ. ಕಡೆಯದಾಗಿ ನಾವು ನೋಡ್ತೇವೆ, ಅವಳು ಅಲ್ಲಿ ನೋಡ್ತಾರೆ, ಆ ಹುಡುಗಿ ಬಹು ಸುಂದರಿಯಾಗಿಯೂ ಇನ್ನು ಮದುವೆ ಇಲ್ಲದ ಕನ್ನಿಕೆಯಾಗಿಯೂ ಇದ್ದಳು. ಆಕೆ ಬುಗ್ಗೆಯ ಬಳಿಗೆ ಇಳಿದು ಕೊಡದಲ್ಲಿ ನೀರು ತುಂಬಿಕೊಂಡು ಮೇಲಕ್ಕೆ ಬಂದಾಗ ಆ ಸೇವಕನು ಓಡಿ ಬಂದು ಎದುರುಗೊಂಡು, ಅಮ್ಮ, ದಯಮಾಡಿ ನಿನ್ನ ಕೊಡದಿಂದ ನನಗೆ ಸ್ವಲ್ಪ ನೀರನ್ನು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿಕೊಳ್ಳಲು ಆಕೆ ಕುಡಿಯಪ್ಪ ಎಂದು ಹೇಳಿ ತಕ್ಷಣವೇ ಕೊಡವನ್ನು ತನ್ನ ಕೈಯ ಮೇಲೆ ಇಳಿಸಿ ಕುಡಿಯ ಕೊಟ್ಟಳು. ನೀರು ಕುಡಿಸಿದ ಮೇಲೆ, ನಾನು ನಿನ್ನ ಒಂಟೆಗಳಿಗೂ ಬೇಕಾದಷ್ಟು ನೀರು ತಂದು ಕೊಡುತ್ತೇನೆ ಎಂದು ಹೇಳಿ ಕೊಡದಲ್ಲಿದ್ದ ನೀರನ್ನು ದೋಣಿಯೊಳಕ್ಕೆ ಒಯ್ದು ತಿರುಗಿ ತರುವುದಕ್ಕೆ ಬಾವಿಗೆ ತ್ವರೆಯಾಗಿ ಹೋದಳು. ಅಂದರೆ ರೆಬೆಕ್ಕಳ ಬಗ್ಗೆ ನಾವು ನೋಡಿದ್ದೇವೆ 16ನೇ ವಾಕ್ಯ, ಆಕೆ ಬಹು ಸುಂದರಿಯಾಗಿಯೂ ಇನ್ನು ಮದುವೆ ಇಲ್ಲದ ಕನ್ನಿಕೆಯಾಗಿಯೂ ಇದ್ದಳು. ಹೌದು, ಆಕೆಗೆ ಈಗಿನ ಮಿಸ್ ವರ್ಲ್ಡ್, ಮಿಸ್ ಇಂಡಿಯಾ ಇವರಿಗೆಂತೆಲ್ಲ ಸುಂದರಿ ಅಂತ, ಅದೇ ಬಹು ಸುಂದರಿಯಾಗಿದ್ದಳು ಎಂಬುದಾಗಿ. ಆಕೆಗೆ ಇನ್ನೊಂದು ಬೇಕಾದ್ರೆ ಹೀಗೆ ಯೋಚಿಸಬಹುದಾಯಿತು, ನಾನಿಷ್ಟು ಒಳ್ಳೆ ಚಂದವಾಗಿದ್ದೇನಲ್ಲ, ನಾನು ಯಾಕೆ ಮಾಡಬೇಕು. ಆಕೆ ನೋಡಿ ಅಲ್ಲಿ ಬಹು ಸುಂದರಿಯಾಗಿದ್ದಳು, ಅದು ಮಾತ್ರವಲ್ಲ ಕನ್ನಿಕೆ ಕೂಡ ಆಗಿದ್ದಳು, ಪುರುಷನನ್ನು ಅರಿಯದೇ ಇದ್ದವಳಾಗಿದ್ದಳು. ಆದರೂ ಕೂಡ ಅವಳು ಏನು ಮಾಡ್ತಾ ಇದ್ದಾಳೆ, ಒಬ್ಬ ಪುರುಷನ ಸಂಗಡ ಅವಳು ಮಾತನಾಡ್ತಾ ಇದ್ದಾಳೆ. ಅಲ್ಲಿ ನೋಡ್ತಾ ಇದ್ದೇವೆ, ಅವನು ಕೇಳಿದ ಹಾಗೆ ಆಕೆ ನೀರು ಕೊಡ್ತಾ ಇದ್ದಾಳೆ. ಅಂದರೆ ನೀವು ಮೊದಲೇ ಹೇಳಿದಾಗೆ ಇವಳ ಮೇಲೆ ಇದ್ದಂಥ ಒಂದು ದಯೆ ದೇವರಿಗೆ ಖಂಡಿತವಾಗ್ಲೂ ರೆಬೆಕ್ಕಳನ್ನ ದೇವರು ಮುಂಚಿತವಾಗಿ ಇಸಾಕನಿಗೋಸ್ಕರ ನೇಮಿಸಿಟ್ಟಿದ್ರು. ಅದಕ್ಕೋಸ್ಕರ ಇಲ್ಲಿ ಇಂಥ ಘಟನೆಗಳು ನಡೀತಾ ಇದೆ ಎಂಬುದಾಗಿ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಹೌದು. ಮತ್ತೆ ಇನ್ನೊಂದು ಈ ರೆಬೆಕ್ಕಳಲ್ಲಿ ನಾವು ಕಲಿಯಬೇಕಾದದ್ದು ಏನಂತ ಹೇಳಿದ್ರೆ, ಒಂದು ಸ್ತ್ರೀ ಆದವಳು, ಒಂದು ಜ್ಞಾನವಂತೆ ಆದವಳು ಯಾವಾಗಲೂ ಚುರುಕುಗೈ ಇರುವವರಾಗಿರ್ಬೇಕು, ಚುರುಕುಗೈ ಆಗಿರ್ಬೇಕು. ನಾವು ಆಲಸ್ಯತನ ತೋರಿಸಿದ್ರೆ, ಮನೆಯಲ್ಲಿ ಆಲಸ್ಯರಾಗಿದ್ದರೆ ಎಲ್ಲ ಕೆಲಸದಲ್ಲಿಯೂ ಸಹ ನಾವು ಆಲಸ್ಯರಾಗೇ ಆಗಿರ್ತೇವೆ. ಅದೇ ನಾವು ಚುರುಕುಗೈ ಉಳ್ಳವರಾಗಿದ್ದರೆ ದೇವರು ನಮಗೆ ಚುರುಕುಪಡಿಸೋದು ಮಾತ್ರವಲ್ಲ, ನಮ್ಮ ಮೇಲೆ ದೇವರ ಒಂದು ಉದ್ದೇಶ ಇರ್ತದೆ. ನೋಡಿ, ನಮಗೆ ಎಷ್ಟೇ ಕೆಲಸ ಮಾಡಿದ್ರೆ ಆಯಾಸ ಆಗುವುದಿಲ್ಲ. ಯಾಕೆ? ಆಸಕ್ತಿ, ನಮಗೆ ಆಸಕ್ತಿ ಇದೆ. ಓ ಇಲ್ಲ, ನಾ ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಅದು ನಮ್ಮಲ್ಲಿ ಬರ್ತದೆ. ಅದು ನಾ ಇದು ಮಾಡಿದ್ರೆ ಮತ್ತೆ ಮಾಡುವ, ಅವರಿದ್ದಾರಲ್ಲ ಅವ್ರು ಮಾಡಲಿ, ಹಾಗೆ ಅಲ್ಲ. ತುಂಬ ಕನ್ಯೆಯರು ಇದರಲ್ಲಿ, ತುಂಬ ಕನ್ಯೆಯರು ಇದ್ರು. ಇವಳು ನೀರು ಒಯ್ಬೇಕಾದ್ರೆ ಬೇರೆಯವರು ಸಹ ಇವಳೇನು ಹೀಗೆ ಅಲ್ಲ. ಅಂದರೆ ಯಹೂದ್ಯರ ಪದ್ಧತಿ ಪ್ರಕಾರವಾಗಿ ಅವರು ಪುರುಷರ ಜೊತೆ ಮಾತಾಡಲಿಕ್ಕೆ ಸಹ ಇಲ್ಲ, ಅವರು ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಇರಲಿಲ್ಲ. ಆದರೂ ಸಹ ಇವಳು ಹೋಗಿ ನೀರು ತಗೊಂಡು ಬರ್ತಾಳಲ್ಲ, ನೀರು ತಗೊಂಡು ಬರಬೇಕಾದ್ರೆ ಅವಳು ಇವನಿಗೆ ಸೇವಕನಿಗೆ ಕೊಟ್ಟು ಸೇವಕನ ಒಂಟೆಗಳಿಗೂ ಸಹ ಕುಡಿಸಿದ ಮೇಲೆ ಅವಳಲ್ಲಿ ಇರುವಂಥ ಒಳ್ಳೆಯ ಸ್ವಭಾವವನ್ನು ನಾನು ಕಂಡುಕೊಂಡ. ಆಗ ಅವನು ಹೃದಯಪೂರ್ವಕವಾಗಿ ದೇವರಿಗೆ ಏನು ಮಾಡ್ತಾನೆ, ಸ್ತೋತ್ರ ಸಲ್ಲಿಸ್ತಾನೆ. ದೇವರೇ, ನೀನು ನೀಟಾದಂಥ ಮಾರ್ಗದಲ್ಲಿ ಅದರ ನಂತರವಾಗಿ ನಾವು ನೋಡೋದಾದರೆ ಅದು ಅವನು ನೋಡಿ ಅಲ್ಲಿ ನಾವು ನೋಡ್ತೇವೆ, ಈ 26ನೇ ವಚನದಲ್ಲಿ, ಆ ಮನುಷ್ಯನು ಇದನ್ನು ಕೇಳಿ ಬಗ್ಗಿಕೊಂಡು ಯೆಹೋವನಿಗೆ ನಮಸ್ಕರಿಸಿ, ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನೇ ಸ್ತೋತ್ರವಾಗಲಿ, ಆತನು ತನ್ನ ಪ್ರೀತಿಯನ್ನು ಸತ್ಯತೆಯನ್ನು ನನ್ನ ದಣಿಯಿಂದ ತೆಗೆಯಲಿಲ್ಲ, ನನ್ನನ್ನು ನನ್ನ ದಣಿಯ ಬಂಧುಗಳ ಮನೆಗೆ ನೀಟಾದ ದಾರಿಯಿಂದಲೇ ಕರಕೊಂಡು ಬಂದಿದ್ದಾನೆ ಅಂದನು. ಆ ಹುಡುಗಿ ಓಡಿ ಹೋಗಿ ನಡೆದ ಸಂಗತಿಯನ್ನು ತಾಯಿಯ ಮನೆಯಲ್ಲಿದ್ದವರೆಲ್ಲರಿಗೆ ತಿಳಿಸಿದಳು. ಆದರೆ ದೇವರ ದಯೆ ನಮ್ಮ ಮೇಲೆ ಒಂದು ಸಾರಿ ಬಿದ್ದರೆ ದೇವರು ಸರಿಯಾದಂಥ ಮಾರ್ಗದಲ್ಲೇ ನಮ್ಮನ್ನು ನಡೆಸ್ತಾನೆ ಅಲ್ಲ. ಈ ರೆಬೆಕ್ಕಳಲ್ಲಿ ಒಂದು ಒಳ್ಳೆ ಸ್ವಭಾವ, ಕೊಡುವಂಥ ಸ್ವಭಾವ, ಸಹಾಯ ಮಾಡುವಂಥ ಸ್ವಭಾವ ಅಲ್ಲ. ಅದೇ ಚುರುಕುಗೈ ನೀವು ಹೇಳಿದ್ರಲ್ಲ, ಅದು ಮನೆಯಲ್ಲಿ ಇರಬೇಕು, ದೇವರ ರಾಜ್ಯಕ್ಕೋಸ್ಕರ ಸೇವೆಯಲ್ಲಿ ದೇವರು ಅವರನ್ನು ಇಟ್ಟಿರುವಂಥ ಸಭೆಯಲ್ಲಿ ಸೇವೆಗೋಸ್ಕರ
ಎಲ್ಲ ವಿಷಯದಲ್ಲೂ ಚುರುಕಾಗಿದ್ದರೆ ಒಬ್ಬ ಜ್ಞಾನವಂತೆಯ ಸಹೋದರಿಯನ್ನು ದೇವರು ಆಶೀರ್ವಾದ ಮಾಡುತ್ತಾನೆ. ನೋಡಿ, ರೆಬೆಕ್ಕಳ ಮೂಲಕವಾಗಿ ಎಷ್ಟು ಒಳ್ಳೆಯ ಆಶೀರ್ವಾದವನ್ನು ದೇವರು ಲೋಕಕ್ಕೆ ಕೊಟ್ಟರು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು 25ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವಳು ಹುಲ್ಲು ಮೇವು ನಮ್ಮಲ್ಲಿ ಉಂಟು ಮತ್ತು ಇಳ್ಕೊಳ್ಳೋದಕ್ಕೆ ಸ್ಥಳವೂ ಇದೆ ಎಂಬುದಾಗಿ ಆತನನ್ನು ಕರ್ಕೊಂಡು ತನ್ನ ಮನೆಗೆ ಆಹ್ವಾನ ಮಾಡ್ತಾ ಇದ್ದಾಳೆ. ಅಲ್ಲಿ ನಾವು ನೋಡ್ತೇವೆ ಇವಳಿಗೂ ಕೂಡ ಒಂದು ಸತ್ಕಾರ ಮಾಡುವಂತ ಒಂದು ಸ್ವಭಾವ ಇತ್ತು ಎಂಬುದಾಗಿ, ಸಹಾಯ ಮಾಡುವಂತ ಸ್ವಭಾವ, ಸತ್ಕಾರ ಮಾಡುವಂತ ಸ್ವಭಾವ. ಈಗ ಬೇರೆ ಯಾರಾದ್ರೂ ಆಗಿದ್ರೆ ನಾನು ಯಾಕೆ ಕರ್ಕೊಂಡು ಹೋಗ್ಲಿ ಮನೆಗೆ, ಅಯ್ಯೋ ನನ್ನ ಮನೆಯಲ್ಲಿ ಅಣ್ಣ ಇದ್ದಾರೆ, ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಅವ್ರು ಬೈತಾರ, ಇವಳು ಅದೆಲ್ಲ ತಿಳ್ಕೊಳ್ಳಿಲ್ಲ. ನೋಡ್ತಾ ಇದ್ದೇವೆ, ಆಕೆ ಅಲ್ಲಿ ನನ್ನ ಮನೇಲಿ ನಿನ್ನ ದನ ಕರುಗಳಿಗೆ ಎಲ್ಲದಕ್ಕೆ ಬೇಕಾದಂತ ಹುಲ್ಲು ಮೇವು ಎಲ್ಲ ನಮ್ಮಲ್ಲಿ ಉಂಟು, ಅದಕ್ಕೋಸ್ಕರ ನೀವು ಬಂದು ನಮ್ಮ ಮನೇಲೆ ಉಳ್ಕೊಂಡಿರಿ. ಇವಳಿಗೆ ಯಾವ ವಿಷಯಕ್ಕೋಸ್ಕರ ಈತನ ಬಂದಿದ್ದಾನೆ ಗೊತ್ತಿಲ್ಲ, ಆದ್ರೂ ಕೂಡ ಆಕೆ ಹೇಳುವಂತ ಒಂದು ವಿಷಯ, ಅಲ್ಲಿ ಸತ್ಕರಿಸುವಂತ ಒಂದು ಮನೋಭಾವನ ನಾವು ರೆಬೆಕ್ಕಳ ಜೀವಿತದಿಂದ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಹೌದು. ಮತ್ತೆ ಅದು ಈ ರೆಬೆಕ್ಕಳು ಅವಳು ಸ್ವಾರ್ಥಿ ಅಲ್ಲ, ಅದು ನಿಸ್ವಾರ್ಥದಿಂದ ಅವಳು ಮಾಡ್ತಾ ಇದ್ದಾಳೆ. ಅವಳೇನು ನಾನು ಆಶೀರ್ವಾದ ಹೊಂದಿದ್ದೇನೆ, ಅಂದ್ರೆ ಅವಳಲ್ಲಿ ಇದಿರ್ಲಿಲ್ಲ, ಅಯ್ಯೋ ಇದು ನಮ್ಮ ದನ ಕುರಿಗಳಿಗೆ ಮಾತ್ರ ಇರುವಂಥದ್ದು, ನಂದು ಅಂತೇಳಿ ಇರಲಿಲ್ಲ. ಅವಳಲ್ಲಿ ಕೊಡುವಂಥ ಸ್ವಭಾವ. ಅವಳು ಹೇಳ್ತಾಳೆ, ನೀವು ಬನ್ನಿ, ನೀವ್ಯಾಕೆ ಇಲ್ಲಿರ್ತೀರಾ, ನೀವು ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಯಲ್ಲಿ ಬೇಕಾದಷ್ಟು ಇದೆ, ಬಂದು ತಂಗಿ ಅಂತೇಳಿ. ಅದಾದ್ಮೇಲೆ ಇದೆಲ್ಲವನ್ನು ನೋಡಿದಂಥ ಈ ಸೇವಕ ಇದನ್ನೆಲ್ಲ ಗುರುತಿಸಿ, ಅವಳಲ್ಲಿದ್ದಂಥ ಒಳ್ಳೆ ಸ್ವಭಾವವನ್ನು ಗುರುತಿಸಿ ನಂತರವಾಗಿ ಅಲ್ಲಿ ಅವನು ಹೇಳ್ತಾನೆ ನೋಡಿ, ಅವನು ದೇವರು ಈ ಒಂದು ಪ್ರಯಾಣ ಸಫಲವಾಗಿದೆಯೋ ಇಲ್ವೋ ಅಂತೇಳಿ ತಿಳ್ಕೊಳ್ತಾನೆ. ಅವನು ಅಲ್ಲಿ ಇದು ಮಾಡಲಿಲ್ಲ, ಆ ಸೇವಕ ಎಂತ ಮಾಡಲಿಲ್ಲ, ದುಡುಕ್ಲಿಲ್ಲ. ಅಂದರೆ 21ನೇ ವಚನದಲ್ಲಿ ನಾವು ನೋಡ್ತೇವೆ, ಅಷ್ಟರಲ್ಲಿ ಆ ಮನುಷ್ಯನು ಏನೂ ಮಾತಾಡದೆ ಆಕೆಯನ್ನು ದೃಷ್ಟಿಸಿ ನೋಡುತ್ತಾ, ಯೆಹೋವನು ನನ್ನ ಪ್ರಯಾಣವನ್ನು ಸಫಲ ಮಾಡಿದ್ದಾನೋ ಇಲ್ಲವೋ ಎಂದು ತಿಳಿಯುವುದಕ್ಕಾಗಿ ಕಾದುಕೊಂಡಿದ್ದನು. ಅಲ್ಲ, ಅವನು ಕಾಯ್ತಾ ಇದ್ದ, ಹೌದಾ ಇವಳೇನಾ, ಇಲ್ಲ ನನ್ನ ಸೇವಕನ ನನ್ನ ಯಜಮಾನನ ಆ ಮಗನಿಗೆ ಇವಳನ್ನೇ ದೇವರು ಇಟ್ಟಿದ್ದಾರ ಅಂತೇಳಿ ಅವನು ಕಾಯ್ತಾನೆ, ದುಡುಕ್ಲಿಲ್ಲ. ಇದೆಲ್ಲವನ್ನು ನೋಡಿ ಕೊನೆಯದಾಗಿ ದೇವರಿಗೆ ಸ್ತೋತ್ರ ಮಾಡಿ ಅವನು ತಂದಂಥ ಉಡುಗೊರೆಯನ್ನು ಅಲ್ಲಿ ಕೊಡುವುದನ್ನು ನಾವು ನೋಡ್ತೇವೆ. ಹಾಗಿದ್ಮೇಲೆ ದೇವರ ದಯೆಗೆ ನಾವು ಪಾತ್ರರಾಗ್ತೇವೆ. ದೇವರ ದಯೆಗೆ ಪಾತ್ರರಾಗ್ತೇವೆ. ದೇವರು ನಮಗೆ ನೇಮಿಸಿ ಇಟ್ಟದನ್ನು ನಾವು ಅನುಭವಿಸ್ತೇವೆ, ಬೇರೆ ಯಾರೂ ಅಲ್ಲ. ನಾವು ದೇವರ ಕೆಲಸಕ್ಕೋಸ್ಕರವಾಗಿ ಒಂದು ನಮ್ಮಲ್ಲಿ 10 ರೂಪಾಯಿ ಇದೆಯಾ, 10 ರೂಪಾಯಿಯಲ್ಲಿ 2 ರೂಪಾಯಿ ದೇವರಿಗೆ ಕೊಡಿ, 8 ರೂಪಾಯಿ ದೇವರು ನಮ್ಗೆ ಇಟ್ಟಿರ್ತಾನೆ. ಆ 8 ರೂಪಾಯಲ್ಲಿ ದೇವರು ತೃಪ್ತಿಕರವಾಗಿ ನಮ್ಮನ್ನು ನಡೆಸ್ತಾನೆ ಅಲ್ಲ. ಇಲ್ಲ ಯಾಕೆ ನನಗೆ ಬೇರೆ 10 ರೂಪಾಯಿ ಇರೋದು, ನಾನು ಯಾಕೆ ಕೊಡಬೇಕು ಅಂತೇಳಿ ಅಲ್ಲ. ಇರ್ಬೋದಲ್ಲಿ ನಾವು ಕೊಡುವುದಕ್ಕೆ ಕಲಿತ್ರೆ ದೇವರು ನಮಗೆ ಸಹ ಕೊಡ್ತಾರೆ. ಕೊಡದೆ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದು ದೇವರ ಒಂದು ಯೋಜನೆ ಅಲ್ಲ, ದೇವರ ಒಂದು ಸಿದ್ಧಾಂತ, ದೇವರ ಅದೊಂದು ಕಾರ್ಯಗಳು. ಬಿತ್ತಿದ್ರೆ ಮಾತ್ರ ಕೊಯ್ಲಿಕ್ಕೆ ಸಾಧ್ಯ, ಬಿತ್ತದೆ ಹೋದ್ರೆ ನಮಗೆ ಕೊಯ್ಲಿಕ್ಕೆ ಆಗುದಿಲ್ಲ. ಹಾಗೆ ಇವಳು ಒಳ್ಳೆಯದನ್ನು ಬಿತ್ತಿದ್ಲು. ನಾವು ಕಳೆದ ಸಂಚಿಕೆಯಲ್ಲಿ ಸಹ ನಾವು ಧ್ಯಾನಿಸಿದ್ದೇವೆ ನೋಡಿ, ಒಳ್ಳೆಯದನ್ನು ಬಿತ್ತಿ, ಅಂದರೆ ಯಾವ ಭೀತಿಗೂ ಗಾಬರ ಪಡದೆ ಒಳ್ಳೆಯದನ್ನು ಮಾಡಬೇಕು. ಒಳ್ಳೆಯದನ್ನು ಮಾಡ್ತಾ ಇದ್ರೆ ಯಾವುದೇ ರೀತಿಯ ಭೀತಿ ಇಲ್ಲ, ಯಾವುದಕ್ಕೂ ಗಾಬರಿ ಪಡಲಿಲ್ಲ. ಯಾಕೆ ಅವಳು ಒಳ್ಳೆಯದನ್ನೇ ಮಾಡಿದ್ಲು, ಅಲ್ಲಿ ಸಹಾಯ ಮಾಡಿದ್ಲು, ಆ ಸಹಾಯ ಅವಳಿಗೆ ವಾಪಸ್ ಬಂತು ಅಲ್ಲ. ವಾಪಸ್ ಬಂದು ಅವಳು ಅಲ್ಲಿ ಮನೆಗೆ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದ್ಮೇಲೆ ಸುಮ್ಮನೆ ಆಗಲಿಲ್ಲ, ಅಲ್ಲಿ ಅವಳು ಸಹ ಅತಿಥಿ ಸತ್ಕಾರ ಮಾಡ್ತಾಳೆ. ಆಗಿದ್ಮೇಲೆ ಈ ರೆಬೆಕ್ಕಳ ಜೀವಿತದಲ್ಲಿ ಅವಳು ಸಹಾಯ ಮಾಡುವಳಾಗಿದ್ಲು, ಇನ್ನೊಂದು ಅವಳು ಆಲಸ್ಯಗಾರಳಾಗಿರಲಿಲ್ಲ. ಆಗಿದ್ಮೇಲೆ ಒಂದು ಜ್ಞಾನವಂತ ಮಹಿಳೆ ಒಂದು ಮನೆಯನ್ನು ನಾವು ಕಟ್ಟಬೇಕಾದ್ರೆ, ಒಂದು ಕುಟುಂಬವನ್ನು ನಾವು ಕಟ್ಟಬೇಕಾದ್ರೆ, ನಮ್ಮ ಮಕ್ಕಳನ್ನು ನಾವು ಕಟ್ಟಬೇಕಾದ್ರೆ ನಾವು ಚುರುಕುಗೈ ಉಳ್ಳವರಾಗಿರಬೇಕು. ಆಲಸ್ಯಗಾರರಾಗಿದ್ದರೆ ದೇವರಿಂದ ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕುಟುಂಬ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ, ಸೇವೆ ಒಳ್ಳೆ ರೀತಿಯಲ್ಲಿ ಹೋಗಬೇಕಾದ್ರೆ, ಅಥವಾ ನಮ್ಮ ಮಕ್ಕಳ ಒಂದು ಭವಿಷ್ಯ ಒಳ್ಳೆ ರೀತಿಯಲ್ಲಿ ಹೋಗಬೇಕಾದ್ರೆ ಒಂದು ಜ್ಞಾನವಂತ ಮಹಿಳೆ ಕುಟುಂಬದಲ್ಲಿ ಅಗತ್ಯವಾಗಿ ಬೇಕಾಗಿದ್ದಾಳೆ ಅಲ್ಲ ಸಿಸ್ಟರ್? ಹೌದು. ಮತ್ತೆ ನಾವು ನೋಡ್ತೇವೆ ರೆಬೆಕ್ಕಳಲ್ಲಿದ್ದಂಥ ಇನ್ನೊಂದು ಸ್ವಭಾವ, ಈಗ ಇವರು ಮನೆಗೆ ಬಂದ ನಂತರವಾಗಿ ಅಬ್ರಹಾಮನ ಸೇವಕನ ಎಲ್ಲ ವಿಷಯಗಳನ್ನೇ ಇವಳ ತಂದೆ ತಾಯಿಗೆ, ಅಣ್ಣನಿಗೆ, ಎಲ್ಲರಿಗೆ ತಿಳಿಸ್ತಾ ಇದ್ದಾರೆ. ನಾನು ಯಾಕೆ ಬಂದಿದ್ದು, ಏನು ವಿಷಯ ಎಂಬುದಾಗೆಲ್ಲ ತಿಳಿಸಿದ ನಂತರವಾಗಿ ಇವರು ಹೇಳ್ತಾ ಇದ್ದಾರೆ,
ಈ 57ನೇ ವಾಕ್ಯದಲ್ಲಿ ನಾವು ಓದೋದಾದರೆ ಅಲ್ಲಿ ನಾವು ನೋಡ್ತೇವೆ, ಅವರು ನಾವು ಹುಡುಗಿಯನ್ನು ಕರೆದು ಆಕೆಯ ಅಭಿಪ್ರಾಯ ತಿಳ್ಕೊಳ್ಳುತ್ತೇವೆ ಎಂದು ಹೇಳಿ ರೆಬೆಕ್ಕಳನ್ನು ಕರೆದು, ಈ ಮನುಷ್ಯನ ಜೊತೆಯಲ್ಲಿ ಹೋಗುವಿಯಾ ಎಂದು ಕೇಳಿದರು. ಆಕೆ ಹೋಗುತ್ತೇನೆ ಅನ್ನಲು ಅವರು ತಮ್ಮ ತಂಗಿಯಾದ ರೆಬೆಕ್ಕಳನ್ನು, ಆಕೆಯ ದಾದಿಯನ್ನು, ಅಬ್ರಹಾಮನ ಸೇವಕನನ್ನು, ಅವನ ಸಂಗಡ ಬಂದ ಮನುಷ್ಯರನ್ನು ಸಾಗ ಕಳುಹಿಸಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ರೆಬೆಕ್ಕಳಲ್ಲಿದ್ದಂಥ ಇನ್ನೊಂದು ಸ್ವಭಾವ ಎಂಬುದಾಗಿ ನಾವು ನೋಡೋದಾದರೆ 57ನೇ ವಾಕ್ಯದಲ್ಲಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ 57, 58 ಅವ್ರಿಗೆ ಹೇಳ್ತಾ ಇದ್ದಾರೆ, ನಾವು ಅವಳನ್ನು ಕರೆದು ಕೇಳ್ತೇವೆ ಅವಳ ಅಭಿಪ್ರಾಯ ಏನು ಎಂಬುದಾಗಿ. ಅವಳ ತಾಯಿ ಮತ್ತು ಅಣ್ಣ, ನೀನು ಹೇಗೆ ಇವರೊಟ್ಟಿಗೆ ಹೋಗ್ತೀಯಾ ಎಂಬುದಾಗಿ ಕೇಳುವಾಗ ಅವಳು ಹೋಗ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಹೌದು, ಯಾಕಂದರೆ ಅವಳಿಗೆ ದೇವರಾತ್ಮನ ಒಂದು ಪ್ರೇರಣೆ ದೇವರು ಕೊಟ್ಟಿದ್ದರು. ಅದು ಮಾತ್ರ ಅಲ್ಲ, ಅವಳು ತೆಗೆದುಕೊಂಡ ತೀರ್ಮಾನದಲ್ಲಿ ಆಕೆ ದೃಢವುಳ್ಳವಳಾಗಿದ್ದಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ತೀರ್ಮಾನದಲ್ಲಿ ಆಕೆಗೆ ದೃಢತೆ ಇತ್ತು. ಹೌದು, ನಾನು ಹೋಗ್ತೇನೆ. ಅವಳಿಗೆ ಗೊತ್ತಿಲ್ಲ ಹೋದ್ಮೇಲೆ ಅಲ್ಲಿ ಏನಾಗ್ತದೆ, ಯಾರು ಇವರ ಯಜಮಾನ, ಯಾರು ಕಳಿಸಿದ್ದಾರೆ ಎಲ್ಲ ಗೊತ್ತಿರಲಿಲ್ಲ. ಆದರೂ ಕೂಡ ಅವಳ ನಂಬಿಕೆಯ ಮೇರೆಗೆ ಅಲ್ಲಿ ಅವರನ್ನು ನಂಬಿ ಹೋಗ್ತಾ ಇದ್ದಾಳೆ ಎಂಬುದಾಗಿ ನಮಗಿಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅವರು ಕೇಳುವಾಗ ಆಕೆ ಹೇಳ್ತಾ ಇದ್ದಾಳೆ, ಹೋಗುತ್ತೇನೆ, ನಾನು ಹೋಗ್ತೇನೆ. ಇವತ್ತಿನ ಕಾಲದಲ್ಲಿ ಆದರೆ ಅಥವಾ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಹೆದರಿಕೆ ಇರುತ್ತೆ. ಹೌದು, ಹೇಗೆ ಏನಾಗ್ತದೆ. ಅವಳ ತಾಯಿ ಅಣ್ಣ ಯಾರಿಗೂ ಕೂಡ ಅವಳ ಹೇಳಿದ ಮಾತಿಗೆ ಬೇಸರ ಆಗಲಿಲ್ಲ. ಅವರು ಹೇಳ್ತಿದ್ದಾರೆ, ಆಯಿತು ನೀನು ಹೋಗ್ತೀಯಾ, ಹಾಗಾದರೆ ಹೋಗು ಎಂಬುದಾಗಿ ಹೇಳಿ ಅವರೊಂದಿಗೆ ಕಳಿಸಿಕೊಡುವುದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅವಳೊಂದು ಒಳ್ಳೆಯ ಸ್ವಭಾವ ಇತ್ತು. ಅವಳು ತೆಗೆದುಕೊಂಡ ತೀರ್ಮಾನದಲ್ಲಿ ಅವಳು ಯಾವತ್ತೂ ಹಿಂದೆ ಹೋಗಲಿಲ್ಲ. ನಾನು ಅವರೊಟ್ಟಿಗೆ ಹೋಗುತ್ತೇನೆ ಎಂಬುದಾಗಿ ಹೇಳಿ ಅವಳಲ್ಲಿಂದ ಹೊರಟು ಹೋಗುವುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು 64ನೇ ವಾಕ್ಯಕ್ಕೆ ನಾವು ಬರುವಾಗ ಅದೇ ಅಧ್ಯಾಯದಲ್ಲಿ ರೆಬೆಕ್ಕಳ ಬಗ್ಗೆ ನಾವು ಇನ್ನೊಂದು ಕಾರ್ಯವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಇವರು ಹೋಗ್ತಾ ಇದ್ದಾರೆ. ಹೋಗಿ ಅಲ್ಲಿ 64ನೇ ವಾಕ್ಯದಲ್ಲಿ, ರೆಬೆಕ್ಕಳು ಕಣ್ಣೆತ್ತಿ ಇಸಾಕನನ್ನು ನೋಡಿ ಒಂಟೆಯಿಂದ ಬೇಗ ಇಳಿದು ನಮ್ಮನ್ನು ಎದುರುಗೊಳ್ಳುವುದಕ್ಕೆ ಅಡವಿಯಲ್ಲಿ ನಡೆದು ಬರುವ ಆ ಮನುಷ್ಯನು ಯಾರೆಂದು ಆ ಸೇವಕನನ್ನು ಕೇಳಿದಳು. ಅವನೇ ನನ್ನ ದಣಿ ಎಂದು ಅವನು ಹೇಳಿದಾಗ ಆಕೆ ಮುಸುಕು ಹಾಕಿಕೊಂಡಳು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ದೂರದಿಂದ ಇಸಾಕನನ್ನು ಕಂಡ ಕೂಡಲೇ ಇವನು ಯಾರು ಎಂಬುದಾಗಿ ಕೇಳಿ ಒಂಟೆ ಮೇಲಿಂದ ಇಳಿದು ಆಕೆ ಏನು ಮಾಡ್ತಾ ಇದ್ದಾಳೆ, ತನ್ನ ಮುಸುಕನ್ನು ಮುಖದ ಮೇಲೆ ಹಾಕಿಕೊಳ್ಳುತ್ತಾ ಇದ್ದಾಳೆ. ಇಲ್ಲಿ ನಾವು ಒಂದು ಅರ್ಥವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆ ಒಂದು ತನಗೆ ಬರಲಿಕ್ಕಿರುವಂಥ, ತನಗೆ ಸಿಗಲಿಕ್ಕಿರುವಂಥ ಆ ವ್ಯಕ್ತಿಯನ್ನು ನೋಡಿ, ದೂರದಿಂದ ನೋಡಿ ಅವಳೇನು ಮಾಡ್ತಾ ಇದ್ದಾಳೆ, ಆ ಒಂದು ಗೌರವ ಸೂಚಕವಾದಂಥ ಆ ಒಂದು ಸಂಭವ, ಆ ಒಂದು ಕಾರ್ಯವನ್ನು ಅವಳು ಅಲ್ಲಿ ಮಾಡ್ತಾ ಇದ್ದಾಳೆ. ತನ್ನ ಮುಖವನ್ನು ಮುಚ್ತಾ ಇದ್ದಾಳೆ ಮುಸುಕು ಹಾಕಿಕೊಂಡು ಎಂಬುದಾಗಿ ನಮಗೆ ಅಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ನೋಡಿ, ಅದು ಕೂಡ ಒಂದು ತಗ್ಗಿಸುವಿಕೆಯ ಸ್ವಭಾವ ಹೌದು ಅವಳಲ್ಲಿತ್ತು. ಆಕೆ ನನ್ನನ್ನು ಮದುವೆ ಆಗಲಿಕ್ಕೆ ಅಥವಾ ನನ್ನ ಕೈ ಹಿಡಲಿಕ್ಕಿರುವಂಥ ವ್ಯಕ್ತಿ ಇವನು ಎಂಬುದಾಗಿ ಗೊತ್ತಾದಾಗ ಆಕೆ ಅಲ್ಲಿ ಒಂದು ವಿಧೇಯತೆಯನ್ನು ತೋರಿಸ್ತಾ ಇದ್ದಾಳೆ. ಹೌದು, ಅವಳು ಒಂಟೆಯಿಂದ ಕೆಳಗೆ ಇಳಿದು ಆಮೇಲೆ ನೋಡ್ತೇವೆ, ಅವನು ನನ್ನ ದಣಿ ಎಂದು ಗೊತ್ತಾದಾಗ, ಇವನೇ ನನ್ನ ಯಜಮಾನನಾಗಲಿಕ್ಕಿರುವವನು ಎಂಬುದಾಗಿ ಅವಳಿಗೆ ಗೊತ್ತಾದಾಗ ಅವಳು ಮುಸುಕು ಆಗ್ತಾ ಇದ್ದಾಳೆ. ಇದೊಂದು ತಗ್ಗಿಸುವಿಕೆಯ ಸ್ವಭಾವವನ್ನು ಇಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಾದರೆ ಈ ರೆಬೆಕ್ಕಳ ಜೀವಿತದಲ್ಲಿ ಕೆಲವೊಂದು ಸ್ವಭಾವಗಳಿತ್ತು. ಒಂದನೇದಾಗಿ ಅವಳು ಸಹಾಯ ಮಾಡುವಳಾಗಿದ್ಲು. ಎರಡನೇದಾಗಿ ಅವಳಲ್ಲಿ ಯಾವುದೇ ರೀತಿಯ ಆಲಸ್ಯ ಇರಲಿಲ್ಲ, ಅಂದರೆ ಅವಳೊಂದು ಚುರುಕುಗೈ ಉಳ್ಳವಳಾಗಿದ್ದಳು. ಮತ್ತು ಇನ್ನೊಂದು ಸಹಾಯ ಮಾಡುವಂಥದ್ದು, ಬೇರೆಯವರಿಗೆ ಸಹಾಯ, ನನ್ನ ಸ್ವಾರ್ಥ ಇರಲಿಲ್ಲ, ನಿಸ್ವಾರ್ಥದಿಂದ ಅವಳು ಸಹಾಯ ಮಾಡುವಳಾಗಿದ್ಲು. ಮತ್ತು ಇನ್ನೊಂದು ಯಜಮಾನ ಅಂದರೆ ನನ್ನ ಜೀವಿತದಲ್ಲಿ ನನ್ನ ಒಂದು ಶರೀರಕ್ಕೆ ಒಡೆಯನಾದವನು ನನ್ನ ಯಜಮಾನ, ಇವನಿಗೆ ನಾನು ಮರ್ಯಾದೆ ಕೊಡಬೇಕು ಅಂದರೆ ಮರ್ಯಾದೆ ಕೊಡುವಂಥ ಸ್ವಭಾವ, ಅಧೀನ ಸ್ವಭಾವ. ಎಲ್ಲಿ ಮರ್ಯಾದೆ ಬರ್ತದೆ ಅಲ್ಲಿ ಅಧೀನತೆ ಇರ್ತದೆ. ಮರ್ಯಾದೆ ಇಲ್ಲದೆ ಹೋದರೆ ಅಲ್ಲಿ ಅಧೀನತೆ ಇರುವುದಿಲ್ಲ. ಈ ಮರ್ಯಾದೆ, ಅಧೀನತೆ, ವಿಧೇಯತೆ ಇದು ಮೂರು ಸಹ ಅದು ಒಂದಕ್ಕೊಂದು ಜೋಡಣೆ ಆಗಿರುವಂಥ ಸಂಗತಿ. ಹಾಗೆ ಇವಳಲ್ಲಿ ಈ ಎಲ್ಲ ಸ್ವಭಾವಗಳು ಅಡಕವಾಗಿತ್ತು. ಹಾಗಿದ್ಮೇಲೆ ಈ ರೆಬೆಕ್ಕಳಲ್ಲಿ ಇದ್ದಂಥ ಒಂದು ಒಳ್ಳೆಯ ಸ್ವಭಾವವನ್ನು ನಾವು ಅಳವಡಿಸ್ಕೊಳ್ಬೇಕು. ಇದೆಲ್ಲ ತಿಳಿದುಕೊಂಡ ಆದಮೇಲೆ ರೆಬೆಕ್ಕಳ ಅಣ್ಣ ಅವಳನ್ನು ಆಶೀರ್ವದಿಸೇ ಕಳಿಸ್ತಾನೆ. ಇಷ್ಟು ಒಳ್ಳೆ ಸ್ವಭಾವ ಇತ್ತಲ್ಲ ಮಗಳೇ, ತಂಗಿ, ನಿನ್ನಲ್ಲಿ ನಿನ್ನ ಮೂಲಕವಾಗಿ ಲಕ್ಷಾಂತರ ಸಂತತಿ ಆಗಲಿ, ನಿನ್ನ ಸಂತಾನದವರು ತಮ್ಮ ವೈರಿಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳಲಿ. ಅಂದರೆ ಅದು ದೇವರ ವಾಕ್ಯದಲ್ಲಿ ಇದೆ. ಮತ್ತು ಅವನು ಅಂದರೆ ಅಣ್ಣ ಅವಳನ್ನು ಆಶೀರ್ವದಿಸಿ
ಆರೈಸಿ ಕಳಿಸುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಅನೇಕ ಸ್ವಭಾವಗಳಿದೆ ನಮ್ಮಲ್ಲಿ. ಬಿಟ್ಟು ಕೊಡುವಂಥ ಸ್ವಭಾವಗಳಿರಬೇಕು, ಬಿಟ್ಟು ಬಿಡುವಂಥ ಸ್ವಭಾವಗಳಿರಬೇಕು. ಬಿಟ್ಟು ಬಿಡದೆ ಹೋದರೆ ನಾವು ಆಶೀರ್ವಾದವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಮ್ಮಲ್ಲಿ ಬೇಡವಾದಂಥ ಯಾವುದೇ ರೀತಿಯ ಸ್ವಭಾವಗಳು ಇರುವುದಾದರೆ ನಾವು ದೇವರ ಸನ್ನಿಧಾನದಲ್ಲಿ ಕೇಳುವ, ದೇವರೇ, ಇಂಥ ಸ್ವಭಾವಗಳಲ್ಲಿ ನನ್ನ ಜೀವಿತದ ಅಡಕವಾಗಿದೆ, ಈ ಸ್ವಭಾವ ನನಗೆ ಬೇಡ, ನನಗೆ ಬಿಟ್ಟು ಬಿಡಬೇಕು ಅಂತ ಹೇಳಿ ಆಸೆ ಇದೆ, ನನಗೆ ನೀನು ಸಹಾಯ ಮಾಡು ಅಂತೇಳಿ ನೀವು ಕೇಳುವುದಾದರೆ ನಮ್ಮ ದೇವರು ಸಹಾಯ ಮಾಡಲು ಶಕ್ತನಾದವನಾಗಿದ್ದಾನೆ. ಈ ಸಮಯದಲ್ಲಿ ಒಂದು ನಿಮಿಷ ನಾವಿಬ್ಬರು ಸೇರಿ ನಿಮಗೋಸ್ಕರವಾಗಿ ಪ್ರಾರ್ಥಿಸುವುದಕ್ಕೆ ಇಷ್ಟಪಡ್ತೇವೆ. ಯಾರಾದರೂ ನೋವಿನಿಂದ, ದುಃಖದಿಂದ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವುದಾದರೆ ನಿಮ್ಮಲ್ಲಿ ನಾ ಹೇಳುವುದೇನೆಂದರೆ, ಎಷ್ಟೇ ಪ್ರಯತ್ನಪಟ್ಟು ಮುಂದಕ್ಕೆ ಬರಲು ಸಾಧ್ಯವಿಲ್ಲದಂತಹ ಒಂದು ಕಷ್ಟದ ಒಂದು ಜೀವಿತವನ್ನು ನೀವು ಜೀವಿಸುತ್ತಾ ಇರುವುದಾದರೆ ಭಯಪಡಬೇಡಿರಿ. ನನ್ನ ಕರ್ತನು ನಿಮ್ಮ ಜೊತೆಯಲ್ಲೇ ಇದ್ದವನಾಗಿದ್ದಾನೆ. ಕೂಗುವ ಇಕ್ಕಟ್ಟಿನಲ್ಲಿ ನೀನು ನನಗೆ ಕರೆಯುವುದಾದರೆ ನಾನು ನಿನ್ನನ್ನು ಬಿಡಿಸುತ್ತೇನೆ ಎಂದು ವಾಗ್ದಾನ ಮಾಡಿದಂಥ ದೇವರು ನಿಮ್ಮ ಜೊತೆಯಲ್ಲೇ ಇದ್ದವನಾಗಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ಯಾರೇ ಆಗಿರುವುದಾದರೆ ನಿಮ್ಮ ಹೃದಯವು ಒಡೆಯಲ್ಪಟ್ಟಂಥ ಅವಸ್ಥೆಯಲ್ಲಿ, ದೇವರೇ, ನನ್ನ ಮನೆಯನ್ನು ನಾನು ಕಟ್ಟಬೇಕು, ನನ್ನ ಕುಟುಂಬವನ್ನು ನಾನು ಕಟ್ಟಬೇಕು, ನನ್ನ ಮಕ್ಕಳನ್ನು ನಾನು ಕಟ್ಟಬೇಕು, ನನಗೆ ಕಟ್ಟಲು ಸಾಧ್ಯವಾಗ್ತಾ ಇಲ್ಲಪ್ಪ, ನಾನು ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ರು ನನ್ನಲ್ಲಿ ಆಗ್ತಾ ಇಲ್ಲ ಅಂಥೇಳಿ ನೀನು ಇವತ್ತು ಅಳುತ್ತಾ ಇರುವುದಾದರೆ ನನ್ನ ದೇವರು ನಂಬಿಗಸ್ತನಾದಂಥ ದೇವರಾಗಿದ್ದಾನೆ. ಈ ಸಮಯದಲ್ಲಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸಲು ಹೋಗುತ್ತೇವೆ. ಪರಿಶುದ್ಧನಾದಂಥ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಬರುತ್ತಿದ್ದೇವೆ ಸ್ವಾಮಿ. ಯಾರಾದರೂ ಸ್ವಾಮಿ ಈ ಕಾರ್ಯಕ್ರಮವನ್ನು ಕರ್ತನೆ ವೇದನೆಯಿಂದ ನೋಡುತ್ತಾ ಇರುವುದಾದರೆ, ದುಃಖದಿಂದ ನೋಡುತ್ತಾ ಇರುವುದಾದರೆ ಸ್ವಾಮಿ, ಅಪ್ಪ ಅವರ ದುಃಖವನ್ನು ಕರ್ತನೆ ನೀನು ತೆಗೆದುಹಾಕು, ಅವರಿಗೆ ಒಂದು ಸಂತೈಸು ಸ್ವಾಮಿ. ಅವರಿಗೆ ಬೇಕಾದಂಥ ಕರ್ತನೆ ಅಲ್ಲಿ ಜ್ಞಾನವನ್ನು ನೀವು ಅವರಿಗೆ ದಯಪಾಲಿಸಬೇಕಾಗಿ ನಾನು ಬೇಡಿಕೊಳ್ತೇನೆ ರಾಜನೇ. ನಿನ್ನ ರಾಜ್ಯಕ್ಕೋಸ್ಕರವಾಗಿ ಅಪ್ಪ ಕುಟುಂಬವನ್ನು ಕಟ್ಟುವುದಕ್ಕಾಗಿ ಕರ್ತನೆ ಬೇಕಾದಂಥ ಕರ್ತನೆ ಬಲವನ್ನು, ಕೃಪೆಯನ್ನು, ಪರಲೋಕದ ಜ್ಞಾನವನ್ನು ಅವರಿಗೆ ದಯಪಾಲಿಸಿ ನೀನು ನಡೆಸಬೇಕಾಗಿ ನಾನು ಬೇಡಿಕೊಳ್ತೇನೆ. ಪ್ರಾರ್ಥನೆ ಕೇಳ ದೇವರೇ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿಕೊಳ್ತೇನೆ, ಜೀವಳ ತಂದೆಯೇ, ಆಮೆನ್. ಪ್ರಿಯರೇ, ಇಲ್ಲಿಯವರೆಗೂ ಈ ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮವನ್ನು ನೀವು ವೀಕ್ಷಿಸುತ್ತಾ ಇದ್ರಿ. ಅದಕ್ಕೋಸ್ಕರವಾಗಿ ನಿಮಗೆ ನಾವು ವಂದನೆಯನ್ನು ಸಲ್ಲಿಸುತ್ತೇವೆ. ಅದೇ ಪ್ರಕಾರವಾಗಿ ನಮ್ಮ ಜೊತೆಯಲ್ಲಿ ಇಲ್ಲಿಯವರೆಗೂ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನೀವು ನಮ್ಮ ಜೊತೆಯಲ್ಲಿ ಬಂದು ಕಳೆದಿದ್ದೀರಾ. ಕೆಲವೊಂದು ಒಳ್ಳೆಯ ಒಂದು ವಾಕ್ಯಗಳನ್ನು, ಒಳ್ಳೆಯ ಒಂದು ಸಂದೇಶವನ್ನು ನೀವು ನಮಗೆ ಕೊಟ್ಟಿದ್ದೀರಾ ಸಿಸ್ಟರ್. ಅದಕ್ಕೋಸ್ಕರವಾಗಿ ಆಸರೆ ಟಿವಿಯ ಪರವಾಗಿ ನಾನು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಕರ್ತ ನಿಮ್ಮನ್ನು ಸಹ ಆಶೀರ್ವದಿಸಲಿ, ನಿಮ್ಮನ್ನು ಸಹ ಅಭಿವೃದ್ಧಿಪಡಿಸಲಿ. ಇಲ್ಲಿಯವರೆಗೂ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸುತ್ತಾ ನೀವು ಕಾಯುತ್ತಾ ದೇವರ ಒಂದು ಆಶೀರ್ವಾದವನ್ನು ನೀವು ಪಡೆದುಕೊಂಡ್ರಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಬರಲಿಕ್ಕಿದ್ದೇನೆ. ಅಲ್ಲಿಯವರೆಗೂ ನಿಮ್ಮ ಆಸರೆ ಟಿವಿಯನ್ನು ವೀಕ್ಷಿಸುತ್ತಾ ಇರಿ. ಧನ್ಯವಾದಗಳು.